ಆನ್ಲೈನ್ ಗೇಮನ್ನು ಆಡಿದರೆ ನೀವು ಅಂಧರ್ ಆಗ್ತೀರಿ ಗ್ಯಾರಂಟಿ ಎನ್ನುವಂಥ ಒಂದು ಮಾತು. ಅದಕ್ಕೆ ಆನ್ಲೈನ್ ಗೇಮ್ ಏನಿದೆ ಅದನ್ನು ಬ್ಯಾನ್ ಆಡಿದರೆ ನೀವು ಅಂಧರ್ ಆಗ್ತೀರಿ, ಒಳಗೆ ಹೋಗ್ತೀರಿ. ದುಡ್ಡು ಹಾಕಿ ಆನ್ಲೈನ್ ಗೇಮನ್ನು ಆಡಿದರೆ ನೀವು ಜೈಲು ಪಾಲು ಆಗ್ತೀರಿ. ದುಡ್ಡು ಹಾಕಿ ನೀವೇನಾದರೂ ಆನ್ಲೈನ್ ಗೇಮನ್ನು ಆಡ್ತಾ ಇದ್ದರೆ ಆ ಯೋಚನೆ ಬಿಟ್ಬಿಡಿ, ಜೈಲಿಗೆ ಹೋಗ್ತೀರಿ ಅನ್ನುವಂಥ ಮಾತು. ಅಕ್ಟೋಬರ್ 1ರಿಂದ ಕಾನೂನು ಜಾರಿಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ನವರಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ. ಯಾಕಂದರೆ ದುಡ್ಡು ಹಾಕಿ ಆಡ್ತಾರಲ್ವ, ಅದು ಯಾವ ಬ್ಯಾಂಕಿಗೆ ಹೋಗುತ್ತೆ ಆ ವಿಚಾರ ಕೂಡ ಇರುತ್ತೆ. ಯಾವ ಬ್ಯಾಂಕ್ ಮೂಲಕ ಬೆಟ್ಟಿಂಗ್ ವರ್ಗಾವಣೆ ಆಗುತ್ತೆ ಅನ್ನೋದರ ಬಗ್ಗೆ ಮಾನಿಟರ್ ಮಾಡಲಾಗ್ತಾ ಇದೆ ಎಂದು ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರಕ್ಕೆ ಕೌಂಟ್ಡೌನ್ ಶುರುವಾಗಿದೆ. 10ರಿಂದ ಶುರುವಾಗಿ ಕೋಟಿಗೆ ಮುಟ್ಟುವಂತಹ ಗೇಮ್ಗಳಿವೆ. ಯಾಕಂದರೆ ಆಡಿ ಇರೋ ಬರೋ ಒಂದು ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ತಾ ಇದ್ದಾರೆ ಯುವ ಜನರು. ಮುಂದಿನ ತಿಂಗಳೇ ಅಧಿಕೃತವಾಗಿ ಬ್ಯಾನ್ ಆಗುತ್ತಾ ಬೆಟ್ಟಿಂಗ್ ಗೇಮ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಆನ್ಲೈನ್ ಗೇಮ್ ಬ್ಯಾನ್ ಆಗುತ್ತಂತೆ, ಅದಕ್ಕೆ ಯಾರಾದರೂ ಆಡಿದ್ರೆ ನೀವು ಒಳಗಡೆ ಹೋಗ್ತೀರಿ. ಬ್ಯಾನ್ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಯಾಕಂದರೆ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳೇನಿದೆ ಸಾಕಷ್ಟು ಜನ ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಕೆಲವರು ಆ ಆಟದ ಬಗ್ಗೆ ಗೊತ್ತಿರೋರು ಒಂದು ಕಡೆ ಆದರೆ, ಗೊತ್ತಿಲ್ಲದೆ ನಾನು ಕೂಡ ಅವ್ರು ಆಡ್ತಾ ಇದ್ದಾರೆ ಪ್ರಯತ್ನ ಮಾಡಬೇಕಂತ ಹೇಳಿ ಹೋಗಿ ಹಣ ಕಳ್ಕೊಂಡಿರೋ ತುಂಬ ಜನ ಇದ್ದಾರೆ. ಇಲ್ಲಾಂದರೆ ಕೆಲವೊಂದು ಬಾರಿ ಆಡಿ ನನಗೆ ದುಡ್ಡು ಬಂದಿದೆ, ಈಗ ನನಗೆ ಎಕ್ಸಾಂಪಲ್ ಆಗಿ ಒಂದು 100 ರೂಪಾಯಿ ಬಂದಿದೆ ಅಂದರೆ ಇನ್ನೊಂದು ಸಲ ಜಾಸ್ತಿ ಹಣ ಬರುತ್ತೆ ಅಂತ ಆಸೆಯಿಂದ ಆಗ್ತಾರೆ. ದುಡ್ಡು ಜಾಸ್ತಿ ಆಗ್ತಾಗ ಏನಕ್ಕೆ ಆ ದುಡ್ಡು ಹೋಗ್ಬಿಡುತ್ತೆ. ಈ ರೀತಿಯಾಗಿ ಆಗಿ ಅನೇಕ ಜನರು ತಮ್ಮ ದುಡ್ಡನ್ನು ಕಳೆದುಕೊಂಡಿದ್ದಾರೆ, ಆಸ್ತಿಯನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಕುಟುಂಬ ಕೂಡ ಇದಕ್ಕೆ ಏನಾದರೂ ಕುಟುಂಬದ ಪರಿಸ್ಥಿತಿ ಕೂಡ ಹದಗೆಟ್ಟು ಹೋಗುವಂಥ ಕೆಲಸ ಆಗಿದೆ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಗೇಮ್ ಆಡೋದ್ರಿಂದ. ಅದಕ್ಕಾಗಿ ಸರ್ಕಾರ ಈ ರೀತಿಯ ಒಂದು ಆ್ಯಪ್ಗಳಿಗೆ ಗೇಮ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಒಂದು ಹೊಸ ರೂಲ್ಸನ್ನು ತರೋಕ್ಕೆ ಜಾರಿ ಮಾಡ್ತಾ ಇದೆಯಂತೆ. ಅದಕ್ಕಾಗಿ ಮುಂದೆ ಯಾರಾದರೂ ಗೇಮ್ಗಳನ್ನು ಆಡ್ತಾ ಇದ್ದರೆ ಹುಷಾರಾಗಿರಿ, ನೀವು ಕೂಡ ಜೈಲು ಸೇರುವ ಒಂದು ಏನಿದು ಸಾಧ್ಯತೆ ಇದೆ ಎನ್ನುವಂಥ ಒಂದು ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.